ಸ್ನೇಹಿತರೆ ನಮಸ್ಕಾರ. ಕರುನಾಡ ಸುದ್ದಿ ಕನ್ನಡತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿಗೆ ಸ್ಟ್ಯಾಂಡನ್ನ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ನೋಡ್ಬೋದು, ಊಟಕ್ಕೆಲ್ಲ ಬಳಸ್ತಾರೆ ಈ ಒಂದು ಸ್ಟ್ಯಾಂಡನ್ನ. ಅದನ್ನೇ ನಾನು ಸ್ಟೆಪ್ ಆಗಿ ಸ್ಟ್ಯಾಂಡ್ ಆಗಿ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟ್ಯಾಂಡ್ ಇಲ್ಲ ಅಂದಾಗ ಈ ರೀತಿ ನಾವು ಊಟದ ಟೇಬಲ್ ಸಿಗುತ್ತೆ, ಇದು ಬಾಡಿಗೆಗೆ. ಇದು 3 ತೊಗೊಂಡು ಬಂದು ಒಂದು ಸ್ಟ್ಯಾಂಡಾಗಿ ಮೇನ್ ಇಟ್ಟು ಇನ್ನೆರಡನ್ನ ಅಡ್ಡಡ್ಡ ಇಟ್ಟಾಗ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಟ್ಯಾಂಡ್ ಥರ ನಮಗೆ ಕಾಣಿಸುತ್ತೆ. ಅದಕ್ಕೇ ಹೋಗಿ ನಾವು ಸಾಕಷ್ಟು ದುಡ್ಡು ಖರ್ಚು ಮಾಡಿ ಸ್ಟ್ಯಾಂಡ್ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಇದೆ ಸೀರೆ. ಈಗ ನಾನು ಸೀರೆನ ಫಸ್ಟು ಯಾವ ರೀತಿ ಲಕ್ಷ್ಮಿಗೆ ಉಡ್ಸೋಕೆ ಮುಂಚೆ ರೆಡಿ ಮಾಡ್ಕೊಳ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ಒಂದು ದೊಡ್ಡ ಬಿಂದಿಗೆ, ಅದ್ರ ಮೇಲೆ ಚಿಕ್ಕದು ಈ ಥರ ಕೋಲ್ ಕಟ್ಕೊಂಡಿದ್ದೀವಿ. ಇದನ್ನೇನು ಮಾಡಿದ್ದೀವಿ, ಇದು ಅಲ್ಲಾಡಬಾರ್ದಲ್ಲ ಮೇಲೆ ಬಿಂದಿಗೆ, ಅದಕ್ಕೇ ಈ ಥರ ಟೇಪಲ್ಲಿ ನೀಟಾಗಿ ಫುಲ್ ಕವರ್ ಮಾಡ್ಕೊಂಡಿದ್ದೀವಿ. ಇದನ್ನು ಅಷ್ಟೇ ಟೈನ್ ದಾರದಲ್ಲಿ ಕೋಲ್ನ ಕಟ್ಕೊಂಡು ಆ ಕೋಲ್ ಮೇಲೂ ಕೂಡ ಈ ಥರ ಟೇಪ್ನ ಹೊಡ್ಕೊಂಬಿಡಿ, ಅವಾಗ ಅಲ್ಲಾಡಲ್ಲ. ಈ ಥರ ಇಷ್ಟು ಫಸ್ಟು ರೆಡಿ ಮಾಡ್ಕೊಂಬಿಡ್ಬೇಕು, ಇದು ಬೇಸಿಕ್ಕು. ಆಮೇಲೆ ಕಳಸಕ್ಕೆ ನೀರು ಹಾಕೋದು ಎಲ್ಲ ಮಾಡ್ಕೋಬೇಕು. ಈಗ ಕಳಸಕ್ಕೆ ಬ್ಲೌಸ್ ಸುತ್ಕೊಂಬಿಡೋಣ. ಈಗ ಮೊದಲೇದಾಗಿ ಸ್ಯಾರಿಲೇ ಬ್ಲೌಸ್ ಬಂದಿರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಮೇಲ್ಗಡೆ ಇರುವಂಥ ಕಳಸಕ್ಕೆ ಈ ಬ್ಲೌಸ್ ಪೀಸಲ್ಲೇ ಫುಲ್ ಕವರ್ ಮಾಡ್ಕೋಬೇಕು. ಯಾಕಂದರೆ ಸ್ಯಾರಿ ಉಡಿಸಿದಾಗ ಆ ಬಿಂದಿಗೆ ಎಲ್ಲ ಕಾಣಿಸ್ತಾ ಇರುತ್ತೆ. ನೀವು ಸ್ಯಾರಿಲೇ ಬ್ಲೌಸ್ ಕಟ್ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಬೇರೆ ಸಪ್ರೇಟಾಗಾದ್ರು ಕೂಡ ನೀವು ಬ್ಲೌಸ್ ಪೀಸ್ನ ಆ ರೀತಿ ಕವರ್ ಮಾಡ್ಕೋಬೋದು. ಇಲ್ಲಿ ಒಬ್ಬರೇ ಇದ್ದರೆ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಆ ರೀತಿ ಸೀರೆನ ಇಟ್ಕೊಂಡು ನಾವು ನೆರಿಗೆ ತೊಗೊಳ್ತಾ ಹೋಗಬೇಕು. ಇಬ್ಬರು ಇದ್ದರೆ ಈಸಿ ಆಗುತ್ತೆ. ಆ ಕಡೆ ಈ ಕಡೆ ಇಬ್ಬರು ಕೂತ್ಕೊಂಡು ನೀಟಾಗಿ ನೆರಿಗೆನ ತೊಗೊಳ್ತಾ ಹೋಗಬೇಕು. ಒಂಚೂರು ಕೂಡ ಹೆಚ್ಚು ಕಡಿಮೆ ಇರಬಾರ್ದು. ಒಂದಾಗ ಒಂದು ನೋಡಿಕೊಂಡು ನಾವು ಈ ಬಟ್ಟೆ ಕ್ಲಿಪ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಬಹುದು. ಇಲ್ಲಾಂದರೆ ಪಿನ್ ಕೂಡ ಹಾಕ್ಕೊಂಡು ಸ್ವಲ್ಪ ದೂರಕ್ಕೇ ಈ ರೀತಿ ಪಿನ್ ಹಾಕ್ಕೊಂಡು ಅಥವಾ ಬಟ್ಟೆ ಕ್ಲಿಪ್ಗಳನ್ನ ಹಾಕ್ಕೊಂಡು ನಾವು ಡ್ರೇಪ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಇದು ತುಂಬ ರೇಷ್ಮೆ ಸೀರೆ ಎಲ್ಲ ಆದರೆ ತುಂಬ ಸ್ವಲ್ಪ ಹೊತ್ತು ಸಮಯ ಹಿಡಿಯುತ್ತೆ. ಈ ಥರ ಸ್ವಲ್ಪ ಸಾಫ್ಟ್ ಸಿಲ್ಕ್ ಇದ್ದರೆ ಬೇಗನೆ ನಮಗೆ ನೆರಿಗೆಗಳು ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ನಾವು ನೆರಿಗೆ ಎಲ್ಲ ತೊಗೊಂಡು ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಕೂಡ ಈ ಥರ ಸ್ಯಾರಿಗೆ ನೆರಿಗೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಈ ರೀತಿ ಎರಡು ಕಡೆನೂ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಎರಡು ಕಡೆ ಫೋಲ್ಡ್ ಮಾಡ್ಕೊಂಡಾಗ ಜಾಸ್ತಿ ನೆರಿಗೆಗಳು ಬರುತ್ತೆ. ಕೊನೆಗೆ ಇಲ್ಲಿ ಈ ಕಡೆ ಲಾಸ್ಟಲ್ಲೂ ಕೂಡ ನಾವು ಈ ರೀತಿಯೇ ಡ್ರೇಪ್ ಮಾಡ್ಕೋಬೇಕು. ಅಲ್ಲೂ ಕೂಡ ಚಿಕ್ಕದಾಗಿ ಈ ಥರ ನೆರಿಗೆನ ತೊಗೊಂಡು ಅದನ್ನು ಕೂಡ ಪಿನ್ ಮಾಡಿಕೊಂಡು ಅಥವಾ ಕ್ಲಿಪ್ಸ್ ಹಾಕ್ಕೊಂಡು ಸೆಟ್ ಮಾಡ್ಕೊಂಬಿಡ್ಬೇಕು. ಇದು ಫಸ್ಟು ಈ ಥರ ರೆಡಿ ಮಾಡ್ಕೊಂಬಿಟ್ರೆ ನಾವು ನೀಟಾಗಿ ಬೇಗ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು. ಕಳಸ ಎಲ್ಲ ಬೆಳಗ್ಗೆ ಇಡೋದ್ರಿಂದ ಈಗ ಬರೀ ಕಳಸಕ್ಕೆ ಮುಖವಾಡ, ಲಕ್ಷ್ಮಿ ಮುಖವಾಡ ಎಲ್ಲ ಬೆಳಗ್ಗೆ ಇಡೋದ್ರಿಂದ ಈಗ ಬರೀ ಬಿಂದಿಗೆಗಷ್ಟೇ ನಾವೀಗ ಸ್ಯಾರಿನ ಉಡಿಸಿ ಇಟ್ಬಿಟ್ಟಿರ್ತೀವಿ. ಬೆಳಗ್ಗೆನೇ ಎದ್ದು ಕಳಸ ಇಟ್ಟು ಲಕ್ಷ್ಮಿ ಮುಖವಾಡ ಎಲ್ಲ ಹಾಕಿ ಪೂಜೆ ಮಾಡುವಂಥದ್ದು. ಹಿಂದಿನ ದಿನ ರಾತ್ರಿನೇ ಈ ರೀತಿ ನಾವು ರೆಡಿ ಮಾಡ್ಕೊಂಬಿಟ್ರೆ ಮಾರನೇ ದಿನ ನಮಗೆ ತುಂಬಾ ಈಸಿ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ, ಎಲ್ಲ ಕಡೆನೂ ಕ್ಲಿಪ್ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ಹೋಗಿ ನಾವು ಬಿಂದಿಗೆಗೆ ಇದನ್ನು ಸುತ್ತಿ ನೀಟಾಗಿ ರೆಡಿ ಮಾಡ್ಕೊಂಬಿಡ್ಬೇಕು. ಬನ್ನಿ ಇವಾಗ ಹೋಗೋಣ. ನೋಡ್ತಾ ಇರಿ ಹಾಗೇ ಯಾವ ರೀತಿ ನಾವು ಅದನ್ನು ಸೆಟ್ ಮಾಡ್ಕೊಳ್ತೀವಿ ಅಂತ. ಈಗ ಹಿಂದೆಗಡೆಯಿಂದ ಏನು ಬಿಂದಿಗೆಗೆಲ್ಲ ನಾವು ಆಲ್ರೆಡಿ ಎಲ್ಲ ಸ್ಟಿಕ್ಕರ್ ಎಲ್ಲ ಹಾಕಿ ನೀಟಾಗಿ ಸೇಫ್ಟಿಯಾಗಿ ಇಟ್ಟಿರ್ತೀವಿ. ಈಗ ಹಿಂದೆಗಡೆಯಿಂದ ನಾವು ಏನು ನೆರಿಗೆ ತೊಗೊಂಡಿರ್ತೀವೋ ಅದನ್ನು ಮುಂಭಾಗಕ್ಕೆ ತೊಗೊಂಡು ಅಲ್ಲಿ ನೀವು ಪಿನ್ನಾದರೂ ಹಾಕೋಬೋದು. ನಾನಿಲ್ಲಿ ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಪಿನ್ನು ಗಟ್ಟಿಯಾಗಿ ಕೂರ್ತಾ ಇರಲಿಲ್ಲ, ಸ್ವಲ್ಪ ಲೂಸ್ ಬಿಟ್ಕೊಬಿಡ್ತಾಯಿತ್ತು. ಅದಕ್ಕೆ ನಾವಿಲ್ಲಿ ಸೂಜಿ ದಾರದಲ್ಲಿ ಸುಮ್ಮನೆ ಹಿಂಗೆ ಒಂದೇ ಒಂದು ನಾಟ್ ಥರ ಹಾಕ್ಕೊಳ್ಳೋಣ ಅಂಥೇಳಿ ನಾವಿಲ್ಲಿ ಸೂಜಿ ದಾರದಲ್ಲಿ ನೀಟಾಗಿ ಹೊಲ್ಕೊಳ್ತಾ ಇದ್ದೀವಿ. ಒಂದು ಸತಿ ಹಿಂಗೋಗಿ ಹಿಂಗೆ ಬಂದು ಅಲ್ಲಿ ಒಂದು ನಾಟ್ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ. ಯಾಕಂದರೆ ಕಳಸ ಎಲ್ಲ ತುಂಬ ಸೂಕ್ಷ್ಮ, ಸ್ವಲ್ಪ ಏನಾರು ಅಲ್ಲಾಡಿದಾಗ ಏನಾದ್ರು ಬಿಚ್ಕೊಳ್ಳೋದೆಲ್ಲ ಆಗುತ್ತಲ್ಲ, ಹಾಗಾಗಿ ಸೇಫ್ಟಿಯಾಗಿ ಗಟ್ಟಿಯಾಗೇ ನಾವು ಎಲ್ಲ ಥರ ತಯಾರಿ ಮಾಡ್ಕೊಂಡಿರಬೇಕು. ಈಗ ನಾನಿಲ್ಲಿ ಒಂದೇ ಒಂದು ಸುತ್ತ ಅಳತೆ ತೊಗೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೀರೆ ಹಾಳಾಗಬಾರ್ದಲ್ವ, ಹಾಗಾಗಿ ನಾವೀಗ ಮುಂದೆ ಎಲ್ಲ ಪ್ರಿಲ್ಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಉಳಿದಿರೋ ಹಿಂದೆಗಡೆ ಇರೋ ಸ್ಯಾರಿನ ಹಂಗೆ ಮುಂದೆಗಡೆ ತೊಗೊಂಡು ವಿ ಶೇಪ್ನಲ್ಲಿ ಇವಾಗ ಕೂರಿಸ್ಕೊಳ್ತೀವಿ. ಅದನ್ನು ಕೂಡ ನೀಟಾಗಿ ನೆರಿಗೆಗಳೆಲ್ಲ ಬರೋ ಥರ ಮತ್ತು ಆ ಕೋಲೆಲ್ಲ ಕಾಣದಿರೋ ಥರ ನೀಟಾಗಿ ಕವರ್ ಮಾಡ್ಕೋಬೇಕು. ಜೊತೆಗೆ ಎಲ್ಲ ಕಡೆನೂ ಪಿನ್ ಹಾಕಿ ಫಸ್ಟೇ ಇಟ್ಕೊಂಡಿರೋದ್ರಿಂದ
ನಮ್ಗೆ ಹೆಂಗೆ ಬೇಕೋ ಹಂಗೆ. ಒಬ್ಬೊಬ್ಬರು ಮುಂದೆಯಿಂದ ಹಿಂದೆ ಕೂಡ ಉಡಿಸ್ತಾರೆ, ಹಿಂದೆಯಿಂದ ಮುಂದೆ ತೊಗೊಂಡು ಕೂಡ ಉಡಿಸ್ತಾರೆ. ನಾವು ಆಮೇಲೆ ಕೊನೆಯದಾಗಿರುತ್ತಲ್ಲ ಅದು ಸೆರಗು ಹತ್ರ, ಆ ಸೆರಗು ಮುಂದೆ ಬರೋ ಥರನೂ ಉಡಿಸ್ತಾರೆ. ಅಂದರೆ ಅದೊಂಥರ ಈ ಸೇಟುಗಳು ಸೀರೆ ಉಡ್ತಾರಲ್ಲ ಆ ಥರ ಆಗುತ್ತೆ. ಸೊ ನಾವಿಲ್ಲಿ ಮುಂದೆಯಿಂದ ಹಿಂದಕ್ಕೇ ಹಾಕ್ತಾಯಿದ್ದೀವಿ. ಅದನ್ನು ನೀಟಾಗಿ ವಿ ಶೇಪ್ನಲ್ಲಿ ಕೂರಿಸ್ಕೋಬೇಕು. ನೋಡಿ ನಾನು ಇವಾಗ ಕೂರಿಸ್ತಾ ಇದ್ದೀನಲ್ಲ, ಅದು ಬಾರ್ಡ್ರೆಲ್ಲ ನೀಟಾಗಿ ಕಾಣೋ ಥರ. ಕೊನೆಗೆ ಅಲ್ಲಿ ಒಂದು ಕಾರ್ನರಲ್ಲಿ ಒಂದು ಪಿನ್ನಿಂದ, ಸೇಫ್ಟಿ ಪಿನ್ನಿಂದ ಪಿನ್ ಮಾಡಿಕೊಂಡ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ. ತಕ್ಷಣ ಅದಕ್ಕೆ ಡಾಬೆಲ್ಲ ಹಾಕಿ ನೀಟಾಗಿ ದಾರದಲ್ಲಿ ಕಟ್ಟಿದಾಗ ನಾವು ಹೇಗೆ ಕೂರಿಸಿರ್ತೀವೋ ಹಾಗೇ ಇರುತ್ತೆ, ಸ್ವಲ್ಪನೂ ಕೂಡ ಅಲ್ಲಾಡೋದಿಲ್ಲ. ಆಮೇಲೆ ನಮಗೆ ನೆರಿಗೆ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು. ಮುಂದೆ ಫ್ರಂಟಲ್ಲೂ ಅಷ್ಟೇ ನೆರಿಗೆಗಳು ನಾನು ಇನ್ನೂ ಕೂಡ ಅದು ಪಿನ್ ಬಿಚ್ಚಿಲ್ಲ. ಅದು ಫೈನಲ್ ಆಗಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಅದನ್ನು ಮಾಡ್ಕೋಬೋದು. ಯಾಕಂದರೆ ಈಗಲೇ ತೆಗೆದುಬಿಟ್ರೆ ಅದು ಪ್ರಿಲ್ಲೆಲ್ಲ ಹಾಳಾಗಿಬಿಡುತ್ತೆ. ನೀವು ರೇಷ್ಮೆ ಸೀರೆ ಆದರೆ ಫಸ್ಟೇ ಸ್ವಲ್ಪ ಐರನ್ ಎಲ್ಲ ಮಾಡಿ ಆ ಪ್ರಿಲ್ನೆಲ್ಲ ನೀಟಾಗಿ ಕೂರಿಸಿದ್ರೆ ಇನ್ನೂ ಕೂಡ ನೀಟಾಗಿರುತ್ತೆ. ಇದು ಸಾಫ್ಟ್ ಸಿಲ್ಕೇ ಆಗಿರೋದ್ರಿಂದ ನಾವೇನು ಐರನ್ ಏನು ಮಾಡೋಕ್ಕೋಗಿಲ್ಲ. ಅದು ನೀಟಾಗಿ ನಾವು ಹೆಂಗೆ ಕೂರಿಸ್ತಾ ಇದ್ವೋ ಹಂಗೆ ಕೂತ್ಕೊಳ್ತಾ ಇತ್ತು. ಜೊತೆಗೆ ಫ್ರಂಟಲ್ಲಿ ಸ್ವಲ್ಪ ನೋಡ್ಬೋದು ಪ್ಲೇಯ್ನಾಗಿದೆ ನೆರಿಗೆ ಹತ್ರ, ಅದನ್ನು ಕೂಡ ಕವರ್ ಮಾಡ್ಕೊಳ್ತೀವಿ. ಅದು ಪ್ಲೈನಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದನ್ನು ಕೂಡ ಕವರ್ ಮಾಡ್ಕೊಳ್ತೀವಿ. ಈಗ ಫೈನಲಾಗಿ ನಾವು ಕೆಳಗಡೆ ಈ ಪ್ರಿಲ್ಲೆಲ್ಲ ಏನಿರುತ್ತೆ ಅದು ನೀಟಾಗಿ ನಾವು ಅಗಲ ಮಾಡ್ಕೊಳ್ಬೇಕು. ಫುಲ್ಲು ರೌಂಡಾಗಿ ಬರೋ ಥರ. ಒಬ್ಬೊಬ್ಬರು ಬಿಂದಿಗೆ ಪೂರ್ತಿ ಈ ಥರ ನೆರಿಗೆ ಬಿಟ್ಟಿರ್ತಾರೆ. ನಾವು ಬೇಡ, ಲಾಸ್ಟ್ ಟೈಮ್ ಅದೇ ಥರನೇ ಕೂರಿಸಿದ್ವಿ. ಈ ಸಲ ಬರೀ ಫ್ರಂಟಲ್ಲಿ ಮಾತ್ರ ನೆರಿಗೆ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎರಡೂ ಮಾಡ್ತಿರೋದ್ರಿಂದ ಟೇಬಲ್ ದೊಡ್ಡದಾಗಿ ಹಾಕಿದ್ದಾರೆ. ಲಕ್ಷ್ಮಿ ಒಂದು ಸೈಡ್ ಮಾತ್ರ ಕೂತಿರ್ತಾಳೆ, ಇನ್ನೊಂದು ಕಡೆ ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ತಾರೆ. ಸೊ ಹಾಗಾಗಿ ನಾವು ಈ ಥರನೇ ಕೂರಿಸ್ತಾ ಇದ್ದೀವಿ ಲಕ್ಷ್ಮಿನ. ಆಮೇಲೆ ಕೈಕಾಲು ಮತ್ತು ಕೈ ಮತ್ತು ಕಾಲು ಕೂಡ ಫಿಕ್ಸ್ ಮಾಡೋಣ ಅಂದ್ಕೊಂಡ್ವಿ. ಬೇಡ, ತುಂಬಾ ಸಿಂಪಲಾಗಿ ನೀಟಾಗೇ ಇರಲಿ, ಇಷ್ಟೇ ಸಾಕು ಸಿಂಪಲಾಗಿ ಅಂತ ಆ ಐಡಿಯಾ ಮಾಡ್ಕೊಂಡು ಈ ಥರ ಕೂರಿಸಿದ್ದು. ಈಗ ನೋಡ್ಬೋದು ಎಲ್ಲ ಫೈನಲೆಲ್ಲ ಆದಮೇಲೆ ಏನಿರುತ್ತೋ ಒಡವೆಗಳನ್ನೆಲ್ಲ ಹಾಕಿ, ಸೊ ಅಲ್ಲಿ ಲಾಸ್ಟಲ್ಲಿ ಕೋಲ್ ಸ್ವಲ್ಪ ಕಾಣಿಸ್ತಾ ಇದೆ, ಅದಕ್ಕೆ ಹೂವು ಎಲ್ಲ ಹಾಕಿದಾಗ ಫುಲ್ ಕವರ್ ಆಗುತ್ತೆ. ಹೂವು ಹಾಕೋಕ್ಕೆ ಸ್ವಲ್ಪ ಜಾಗ ಬೇಕು, ಹಾಗಾಗಿ ಬಿಟ್ಕೊಂಡಿರೋದು. ನೋಡ್ತಾ ಇರ್ಬೋದು ನೆರಿಗೆಗಳೆಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ. ನಾವು ಇನ್ನೂ ಅಗಲ ಮಾಡ್ಕೊಳ್ಬೋದು. ಬೆಳಗ್ಗೆ ಫೈನಲಲ್ಲಿ ಮುಖವಾಡ ಎಲ್ಲ ಇಟ್ಟಾದಮೇಲೆ ಇನ್ನೂ ಕೂಡ ಅದು ನೆರಿಗೆಗಳು ಅಗಲವಾಗಿ ಚೆನ್ನಾಗಿ ಬರುತ್ತೆ. ಈಗ ಇಷ್ಟು ಸಾಕು ಅಂತೇಳಿ ಫಸ್ಟೇ ಈಗ ಒಡವೆ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಇವಾಗ ಹಿಂಗೆ ಇಟ್ಬಿಟ್ರೆ ಇಷ್ಟು ಮಾಡಿ ಇಟ್ಬಿಡ್ಬೇಕು. ಇನ್ನೊಂದು ದಿವಸನೇ ಮಾರನೇ ದಿನ ನಮಗೆ ತುಂಬಾ ಈಸಿ ಆಗುತ್ತೆ. ತುಂಬ ಚೆನ್ನಾಗಿ ಪ್ರಿಲ್ಲೆಲ್ಲ ನೀಟಾಗಿ ಕೂತಿತ್ತು, ಒಂದು ಚೂರು ಕೂಡ ಅಲ್ಲಾಡ್ತಿರ್ಲಿಲ್ಲ. ನಾವು ಹೇಗೆ ರೆಡಿ ಮಾಡಿದ್ವೋ ಹಾಗೇ ಇತ್ತು. ಬೆಳಗ್ಗೆ ಕೂಡ ತುಂಬಾ ಚೆನ್ನಾಗಿ ಲಕ್ಷ್ಮಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.